ಆ ಕೆಟ್ಟದ್ದು ತೆಗಿಯಕ್ಕೆ ಯಾರೊಬ್ರು ಬೇಕಲ್ವಾ? ನಮ್ಮಲ್ಲಿ ಯಾವ್ದೇ ಕೂಡ ಒಂದು ವಾಮಾಚಾರ ಪ್ರಯೋಗ ಆಗಲಿ ಕೆಟ್ಟದಾಗಿ ಯಾವ್ದು ನಾವು ಮಾಡಲ್ಲ. ಇದೀವಿ ಶಕ್ತೀಕರಣ ಬಗ್ಗೆ ತಿಳಿಸಿಲ್ಲ. ನಮ್ಮ ಶಿಕ್ಷಕರಿಗೆ ಯಾವ ತರ ಮಾಡ್ತಾರೆ ಹೇಗೆ ಅನ್ನೋದು ಮದುವೆ ಆಗದಾಗಿ ಸ್ತಂಭನ ಮಾಡಿ ನಿಲ್ಲಿಸೋದು, ಕೋರ್ಟು ಕಚೇರಿಗೆ ಹೋಗ್ತಾರೆ ಸ್ತಂಭನ ಮಾಡಿ ನಿಲ್ಲಿಸೋದು, ದೇವಸ್ಥಾನಗಳಲ್ಲಿ ದೇವರುಗಳಿಗೆ ವಾಕ್ಸಿದ್ಧಿ ಇಲ್ದಾಗೆ ಚರಣವರಣ ಇಲ್ದಾಗೆ ಮತ್ತೆ ದೇವಸ್ಥಾನಕ್ಕೆ ಯಾರು ಬರದಾಗಿ ಸ್ತಂಭನ ಅಂದ್ರೆ ನಿಲ್ಲಿಸೋದು. ಏನೋ ಮಾಟ ಮಾಡ್ತಾರೆ ದೇವಸ್ಥಾನದಲ್ಲೆಲ್ಲ ಜನಗಳನ್ನೆಲ್ಲ ಇದ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಾ ಕಡೆಯಿಂದ ಕೂಡ ಒಂದು ವಿಚಾರವನ್ನ ತಲೆ ತೆಗಿಬೇಕು ಮಾಡ್ಬೇಕು ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಇವೆಲ್ಲ. ಜನ ಮಾತಾಡ್ತಾರೆ, ಯಾಕೆಂದ್ರೆ ದಡದಲ್ಲಿ ನಿಂತ್ಕೊಂಡು ನೀರು ಬಿಸಿನ ತನ್ನ ಹೇಳ್ಬೋದು, ಅದು ನೀರು ಬಿದ್ದಾಗಲೇ ಗೊತ್ತಾಗೋದು ಇದು ಏನಾಗಿದೆ ಏನು ಅಂತ. ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ನಮ್ ಸ್ತಂಭನ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇವನ್ನೆಲ್ಲ ತಗೊಂಡು ರಿಮೂವ್ ಮಾಡಿದ್ಮೇಲೆ ಮಶಾನದಲ್ಲಿ ತಗೊಂಡೋಗಿ ಅದನ್ನ ಊತಾಗ ಬರ್ಬೇಕು. ಅದನ್ನ ಮೈ ಮೇಲೆ ದೇವ್ರು ಬರ್ತಾ ಇರುತ್ತೆ, ಅದು ನಿಂತೋಗಿರುತ್ತೆ. ಮತ್ತೆ ವಿವಾಹದಲ್ಲಿ ಎಲ್ಲಾ ಕಡೆ ಸಾಲ ಹೊಳೆ ಬರುತ್ತೆ, ಜಾತ್ರೆ ಕೂಡ ಬರುತ್ತೆ, ಇನ್ನೇನ್ ಆಗುತ್ತೆ ಎಂಗೇಜ್ಮೆಂಟ್ ಆಯ್ತು ಅದಾಗ ನಿಂತೋಗುತ್ತೆ, ಅದಾಗ ಸ್ತಂಭನವಾಗಿ ನಿಲ್ಸಿರ್ತಾರೆ. ಸುಮಾರು ಒಂದಷ್ಟು ಜನ ತುಂಬಾ ದೂರ ಹೋಗೋದ್ರಿಂದ ಬರಕ್ಕಾಗಲ್ಲ ಅನ್ನೋದು ಫೋನಲ್ಲಿ ಪರಿಹಾರ ಹೇಳಿ ಅನ್ನೋದು ತುಂಬಾ ಜನ ಆಗ್ತಾ ಇದ್ದಾರೆ. ಕೆಲವರು ಬರ್ತೀವಿ ಅಂತಾರೆ, ಅವ್ರಿಗೆ ಕನ್ಫ್ಯೂಷನ್ ಬಂದ್ರೆ ನಿಜವಾಗ್ಲೂ ನಮ್ಗೆ ಪರಿಹಾರ ಆಗುತ್ತಾ ಅನ್ನೋದು ಒಂದು ಡೌಟ್ ಇರುತ್ತೆ. ಅಂತ ಎಷ್ಟೇ ದುಡಿದ್ರು ಕೂಡ ಮನೆ ಒಳಗೆ ಹಣಕಾಸು ಬರೀ ಸಾಲದಲ್ಲಿ ಇರ್ತಾರ, ಅವ್ರು ದುಡಿದ್ರು ಕೂಡ ಇರೋದಿಲ್ಲ. ಒಳ್ಳೇದ್ ಮಾಡ್ತೀವಿ ಅಂದ್ರೆ ಕಮ್ಮಿ, ಕೆಟ್ಟದ್ ಮಾಡ್ತೀವಿ ಅಂದ್ರೆ ಬೇಜಾರ್ ಜನ ಇದ್ದಾರೆ. ಇನ್ನೊಂದು ಯೋಚನೆ ಇದೆ, ಒಳ್ಳೇದು ಮಾಡೋದೇ ಕಮ್ಮಿ ಅಂತ, ಒಳ್ಳೇದು ಆಗ ಕಡೆನೆ ಜನ ಬರೋದಿಲ್ಲ. ಅದಾಗಿ ಮತ್ತೆ 8 ಮೊಟ್ಟೆಗಳೆಲ್ಲ ಇಟ್ಟಿರ್ತೀವಿ ಇಲ್ಲಿ, ಮತ್ತೆ ಗಂಡು ಅಂತ ಹೆಣ್ಣು ಈ ಗೊಂಬೆ ಪ್ರಯೋಗಗಳಲ್ಲಿ ಆ ವ್ಯಕ್ತಿನ ಕೂಡಿಸಿ ಆ ಮಂಡಲದಲ್ಲಿ ಎದು ಸೂತ್ರ ಬಿಟ್ಟು ಅದನ್ನ ಆಕರ್ಷಣೆ ಮಾಡ್ತೀವಿ. ನಮಸ್ತೆ ವೀಕ್ಷಕರೇ, ಜೀವನ್ ಸುದ್ದಿವಾಹಿನಿ ಎಲ್ಲರಿಗೂ ಸ್ವಾಗತ ಹೇಳ್ತಾ, ಇವತ್ತು ಈ ಮಂಡಲದ ಬಗ್ಗೆ ನಾವು ಯಾಕೆ ಗುರುಗಳು ಈ ತರ ಮಂಡಲ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ. ಲಾಸ್ಟ್ ಟೈಮು ಶತ್ರು ಸ್ತಂಭನ ಅನ್ನೋದು ಯಾವ ತರ ಮಾಡ್ತಾರೆ ಹೇಗೆ ಅನ್ನೋದ್ರ ಬಗ್ಗೆ ಹೇಳಿದ್ರು, ಬಟ್ ತೋರಿಸಿರ್ಲಿಲ್ಲ. ಈ ಟೈಮ್ ತೋರಿಸ್ತಿದ್ದಾರೆ ಯಾವ ತರ ಹೇಗೆ ಅನ್ನೋದನ್ನ ಕೇಳೋಣ. ಇವಾಗ ಲಾಸ್ಟ್ ಎಪಿಸೋಡ್ ಅಲ್ಲಿ ನೀವು ಶತ್ರು ಸ್ತಂಭನ ಬಗ್ಗೆ ತಿಳಿಸಿರ್ಲಿಲ್ಲ. ನಮ್ಮ ವೀಕ್ಷಕರಿಗೆ ಯಾವ ತರ ಮಾಡ್ತಾರೆ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸಿದ್ವಿ. ಜನ ಏನೋ ಮಾಟ ಮಾಡ್ತಾರೆ ದೇವಸ್ಥಾನದಲ್ಲೆಲ್ಲ ಜನಗಳನ್ನೆಲ್ಲ ಇದ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಾ ಕಡೆಯಿಂದ ಕೂಡ ಒಂದು ವಿಚಾರವನ್ನ ತಲೆ ಬಂದಿದ್ದೆ. ಆದ್ರೆ ಎಲ್ಲಾ ಕಡೆನೂ ಕೂಡ ಶತ್ರು ಸ್ತಂಭನ ಅಂತ ಹೇಳಿ ಮಾಡಿ ಜನ ಮೂಲೆ ಕೂಡಿಸ್ಬಿಟ್ಟಿದ್ದಾರೆ. ಆ ಕೆಟ್ಟದ್ದು ತೆಗಿಯಕ್ಕೆ ಯಾರೊಬ್ರು ಬೇಕಲ್ವಾ? ನಮ್ಮಲ್ಲಿ ಯಾವ್ದೇ ಕೂಡ ಒಂದು ವಾಮಾಚಾರ ಪ್ರಯೋಗ ಆಗಲಿ ಕೆಟ್ಟದಾಗಿ ಯಾವ್ದು ನಾವು ಮಾಡಲ್ಲ. ಇಲ್ಲಿ ದೇವಸ್ಥಾನದಲ್ಲಿ ಆ ತಾಯಿಯಕ್ಕೆ ಅವಕಾಶನೂ ಕೊಡೋದಿಲ್ಲ. ಇಲ್ಲೇನಿದ್ರು ಹೊರಗಡೆ ಯಾರೇ ಮಾಡಿದ್ರು ಕೂಡ ಅದನ್ನ ತೆಗಿಯೋ ರೀತಿ ರಿಮೂವ್ ಮಾಡುವಂತ ಒಂದು ವಿಚಾರವನ್ನ ಮತ್ತೆ ಪೂಜೆನ ಇಲ್ಲಿ ಮಾಡ್ಕೊಡ್ತೀವಿ ಚೆನ್ನಾಗಿ. ಹಾಗಾಗಿ ಇಲ್ಲಿ ಶತ್ರು ಸ್ತಂಭನ ಮತ್ತೆ ಶತ್ರು ಉಚ್ಚಾರಣ ಅಂತ ಎರಡು ಪದ. ಶತ್ರು ಸ್ತಂಭನ ಅಂತ ಅಂದ್ರೆ ನಾನಾ ರೀತಿ ಸ್ತಂಭನಗಳಿವೆ ಇದರಲ್ಲಿ. ಏನು ಅಂತಂದ್ರೆ ವಿವಾಹ ಸ್ತಂಭನ ಅಂತ, ಮದುವೆ ಆಗದಾಗಿ ಸ್ತಂಭನ ಮಾಡಿ ನಿಲ್ಲಿಸೋದು, ಕೋರ್ಟು ಕಚೇರಿಗೆ ಹೋಗ್ತಾರೆ ಸ್ತಂಭನ ಮಾಡಿ ನಿಲ್ಲಿಸೋದು, ದೇವಸ್ಥಾನಗಳಲ್ಲಿ ದೇವರುಗಳಿಗೆ ವಾಕ್ಸಿದ್ಧಿ ಇಲ್ದಾಗೆ ಚರಣವರಣ ಇಲ್ದಾಗೆ ಮತ್ತೆ ದೇವಸ್ಥಾನಕ್ಕೆ ಯಾರು ಬರದಾಗಿ ಸ್ತಂಭನ ಅಂದ್ರೆ ನಿಲ್ಲಿಸೋದು. ಹಾಗೆ ನಾನಾ ರೀತಿ ಒಳಗೆ ಸ್ತಂಭನ ಅನ್ನೋದನ್ನ ಮಾಡಿ ಇರೋದನ್ನ ಅದನ್ನ ರಿಮೂವ್ ಮಾಡಕ್ ಒಬ್ರು ಬೇಕಲ್ವಾ? ಹಾಗಾಗಿ ಇಲ್ಲಿ ಬಂದ್ರೆ ನಾವು ಪ್ರತಿಯೊಂದು ಕೂಡ ಇಲ್ಲಿ ಏನಿದೆ ಒಂದು ಇದರಲ್ಲಿ ಆ ತಾಯಿಯ ಒಂದು ದೃಷ್ಟಿ ಮೇಲೆ, ತಾಯಿ ಆಶೀರ್ವಾದದ ಮೇಲೆ ಆ ಎಲ್ಲವನ್ನೂ ಕೂಡ ಅದನ್ನ ರಿಮೂವ್ ಮಾಡಿ ಅದನ್ನ ಒಳ್ಳೆ ರೀತಿ ಒಳಗೆ ಮಾಡಿ ನಾವು ಕೊಡ್ತೀವಿ ನಾವು. ಇವಾಗ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ನಮ್ ಸ್ತಂಭನ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಕನ್ಫ್ಯೂಷನ್ ಶತ್ರು ಸ್ತಂಭನ ಅಂತ ಏನಾಗುತ್ತೆ ಅಂದ್ರೆ, ಇವಾಗ ದೇವಸ್ಥಾನಗಳಲ್ಲಿ ಯಾರು ಜನ ಬರ್ತಾ ಇರಲ್ಲ, ಅಲ್ಲಿ ನಿಂತೋಗಿರುತ್ತೆ. ಪ್ರಸಾದ ಹಾಕ್ತಾರಲ್ಲ ನಿಂತೋಗಿರುತ್ತೆ. ಮತ್ತೆ ಆತನಿಗೆ ಮೈ ಮೇಲೆ ದೇವ್ರು ಬರ್ತಾ ಇರುತ್ತೆ, ಅದು ನಿಂತೋಗಿರುತ್ತೆ. ಮತ್ತೆ ವಿವಾಹದಲ್ಲಿ ಎಲ್ಲಾ ಕಡೆ ಸಾಲ ಹೊಳೆ ಬರುತ್ತೆ, ಜಾತ್ರೆ ಕೂಡ ಬರುತ್ತೆ, ಇನ್ನೇನ್ ಆಗುತ್ತೆ ಎಂಗೇಜ್ಮೆಂಟ್ ಆಯ್ತು ಅದಾಗ ನಿಂತೋಗುತ್ತೆ, ಅದಾಗ ಸ್ತಂಭನವಾಗಿ ನಿಲ್ಸಿರ್ತಾರೆ. ಜಮೀನು ಇನ್ನೇನು ಕೋರ್ಟು ಕಟ್ಟಿರಲಾಗಿ ಇವ್ರ ಪರನೇ ಅದು ಜಯ ಬಂತು ಅನ್ನೋ ಖುಷಿಲಿ ಇರ್ತಾರೆ, ಅಲ್ಲಾಗಲೇ ಸ್ತಂಭನ ಮಾಡಿ ನಿಲ್ಸಿರ್ತಾರೆ. ಅಲ್ಲಾಗಲೇ
ಮತ್ತೆ ಯಾವುದೇ ತರಹದ ಕಾರ್ಯ ಮತ್ತೆ ವಿಚಾರಗಳಲ್ಲೂ ಕೂಡ ಯಾವ ಕೆಲಸವೂ ಆಗ್ತಿರಲ್ಲ, ಮನೆ ಒಳಗಳಿಗೆ ಸ್ತಂಭನ ರಿಸೀವ್ ಮಾಡಿರ್ತಾರೆ. ಮತ್ತೆ ಈಗ ರೀಸೆಂಟ್ ಆಗಿ ಬಂದದಲ್ಲಿ ಏನು ಅಂತಂದ್ರೆ 12 ವರ್ಷ 9 ವರ್ಷ 16 ವರ್ಷ ಆಗಿದೆ ಒಂದು ಹೆಣ್ಮಕ್ಳಿಗೆ ಒಂದು ಬಾಣಾಮತಿ ಪ್ರಯೋಗ ಮಾಡಿ ಸ್ತಂಭನ ಮಾಡಿ ನಿಲ್ಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ರಿಮೂವ್ ಮಾಡಕ್ ಆಗ್ತಾ ಇಲ್ಲ. ಆ ರಿಮೂವ್ ಮಾಡಕ್ ಆಗ್ತಂದ್ರೆ ಅದನ್ನ ಹೇಳ್ಕೋಬಾರ್ದು, ಒಂದು ನಾಗರಾಜಿನ ಒಂದು ಪೊರೆ ಒಳಗೆ ಅದನ್ನ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಆ ತಾಯಿ ನಾಗರಾಜ ಯಾವ ರೀತಿ ಆಡೋದು ಅದೇ ರೀತಿ ಆಗ್ತಾ ಇರುತ್ತೆ ಪ್ರಯೋಗ. ಇವೆಲ್ಲ ಸ್ತಂಭನ ಮಾಡಿಸಿರ್ತಾರೆ, ಇವೇನು ವಾಮಾಚಾರ ಅಂತಲ್ಲ. ನಾವು ವಾಮಾಚಾರ ಕೆಟ್ಟದ್ ನಾವು ಎಲ್ಲೂ ಮಾಡಲ್ಲ, ನಾವು ಇವತ್ತು ಮಾಡಲ್ಲ, ಮುಂದಕ್ಕೂ ನಾವು ಮಾಡೋದೇ ಇಲ್ಲ. ಇಲ್ಲಿ ವಾಮಾಚಾರ ಮಾಡಿರೋದನ್ನ ನಾವು ರಿಮೂವ್ ಮಾಡ್ತೀವಿ. ಇಲ್ಲಿ ತೆಗೆದು ಒಳ್ಳೇದಾಗ್ಬೇಕಲ್ವಾ? ಡಾಕ್ಟರ್ ಹತ್ರ ಹೋದಾಗ ಒಳ್ಳೇದೇ ಮಾಡ್ಕೋಬೇಕು ಅಂತ ಕೆಟ್ಟದಂತ ಯಾವತ್ತೂ ಮಾಡಬಾರ್ದು ಅವಾಗ. ಹಾಗಾಗಿ ನಾನಾ ರೀತಿಯವರಿಗೆ ಜೋಡಿ ಪ್ರಯೋಗ ಮಾಡ್ತಾರೆ, ಸ್ತಂಭನ ನಿಲ್ಸಿರ್ತಾರೆ, ವಾಕ್ಸ್ತಂಭನ ನಿಲ್ಸಿರ್ತಾರೆ. ಮೊನ್ನೆ ಒಂದು ನಿವಾಸ ಆಸ್ಪತ್ರೆ ರಿಟೈರ್ಡ್ ಡಾಕ್ಟರ್ ಮಗನೇ ಬಂದು ಒಂಥರ ಮಂಕು ರೀತಿ ಒಳಗೆ ಬಂದಾಗಿತ್ತು. ಮಂಕು ಅಂತಂದ್ರೆ ಉಚಿತರ ಅದನ್ನ ಯಾವುದೇ ನಿವಾಸ ಆಸ್ಪತ್ರೆ ಗುಣಪಡಿಸಕ್ಕಾಗಿಲ್ಲ, ಔಷಧಿಗಳು ಸಹಿಸಲು ಆಗಿಲ್ಲ. ಇಲ್ಲಿ ಬಂದ ಮೋಹಿನಿ ಕಾರ್ಡ್ದಿಂದ ಅಲ್ಲಿ ಅವ್ರನ್ನ ಅಪೋಸಿಟ್ ಪಾರ್ಟಿಯವರು ಆ ರೀತಿ ಮಾಡಿದ್ರು ಅವ್ರಿಗೆ. ಅದನ್ನ ಇಲ್ಲಿ ಬಿಡುಗಡೆ ಮಾಡಿ ಅದನ್ನ ಸ್ತಂಭನವನ್ನ ರಿಮೂವ್ ಮಾಡಿ ಅದನ್ನ ಉಚ್ಚಾಟನೆ ಮಾಡಿ ಅದನ್ನ ಹಾಗಾಗಿ ನಾನಾ ರೀತಿ ಬರ್ತಾರೆ. ಜನಗಳೇನಂತಾರೆ, ನೀವು ಸಾಕ್ಷಿ ತೋರ್ಸಲ್ಲ ಅಂತಾರೆ. ನಾವೆಲ್ಲ ತೋರ್ಸಕ್ ಆಗಲ್ಲ. ಬರೋರ್ತವ್ರು ಸರ್ ನಾವು ನಮ್ಮ ಕಾಯಿಲೆ ವಾಸಿ ಮಾಡ್ಕೊಳ್ಳಿ ಸಾಕು, ನಮ್ ನಂಬಿಕೆ ಇದೆ ನಮ್ಮ ಮೇಲೆ, ಇವ್ರ ಮೇಲೆ ನಂಬಿಕೆ ಇದೆ, ನಿಮ್ ಮೇಲೆ ನಂಬಿಕೆ ಇದೆ, ನಿಮ್ ಕೆಟ್ಟದ್ ಮಾಡಲ್ಲ ಅಂತ ಹೇಳಿ ದಯವಿಟ್ಟು ನಮ್ ಕಾಯಿಲೆ ವಾಸಿ ಮಾಡ್ಕೊಳ್ಳಿ. ದಯವಿಟ್ಟು ಟಿವಿನ ತೋರ್ಸೋದಾಗ್ಲಿ ನಮ್ಗೊಂಥರ ಆಗುತ್ತೆ, ಎಲ್ಲಾದ್ರೂ ತೋರ್ಸ್ಬೇಕು ಮಾಡೋ ಮರ್ಯಾದೆ ಪ್ರಶ್ನೆ ಆಗುತ್ತೆ. ದಯವಿಟ್ಟು ಹೇಳಬೇಡಿ, ಯಾರಿಗೂ ಹೇಳ್ಬೇಡಿ, ದಯವಿಟ್ಟು ನೀವು ಪ್ರಸಾರನ ಮಾಡ್ಬೇಡಿ ನಮ್ ವಿಚಾರನ ಅಂತ ಎಷ್ಟೋ ಬೇಡ್ಕೊಂತಾರೆ. ಹಾಗಾಗಿ ನಾವು ಯಾರು ವೀಕ್ಷಕರಿಗೆ ಎಲ್ಲ ತೋರ್ಸಕ್ ಆಗಲ್ಲ. ನಾವು ಈ ತರ ಮಾಡಿ ಎಕ್ಸಾಂಪಲ್ ತೋರಿಸ್ತಾ ಇದೀವಿ. ಈ ರೀತಿ ಮಾಡುತ್ತಾ ಈ ತರ ಮಾಡಿ ಅದನ್ನ ರಿಮೂವ್ ಮಾಡ್ಬೇಕು ಅಂತ ಅದನ್ನ ಈ ರಥ ಮಾಡ್ಕೊಂಡು ಗೊಂಬೆ ಮುಖಾಂತರವಾಗಿ ಅದಕ್ಕೆಲ್ಲ ಪ್ರಯೋಗಗಳನ್ನೆಲ್ಲ ಮಾಡಿ, ಬಟ್ ಇವನ್ನೆಲ್ಲ ತಗೊಂಡು ರಿಮೂವ್ ಮಾಡಿದ್ಮೇಲೆ ಮಶಾನದಲ್ಲಿ ತಗೊಂಡೋಗಿ ಅದನ್ನ ಊತಾಗಿ ಬರ್ಬೇಕು. ಈಗ ಹೆಂಗಸರು ಬರ್ತಾರೆ, ನಾವು ಮಶಾನ ಕರ್ಕೊಂಡು ಹೋಗಕ್ಕಾಗಲ್ಲ, ಬರಕಾಲ ಹೆದರಿಕೆ ಅಂತಾರೆ, ಗಂಡಸರಿಗೂ ಆಗಲ್ಲ ಅಂತಾರೆ. ಹಾಗಾಗಿ ಎಲ್ಲಾ ಪೂಜಾ ಕಾರ್ಯಕ್ರಮ ಇಲ್ಲೇ ಮಾಡಿ ನಾವು ಇದನ್ನ ಕೆಟ್ಟದ್ದೆಲ್ಲ ತಗೊಂಡೋಗಿ ನಾವು ಮಶಾನದಲ್ಲಿ ಹೋಗ್ಬಿಟ್ಟು ಬರ್ತೀವಿ ಹೋಗ. ಹಾಗಾಗಿ ಏನಾಗುತ್ತೆ ಅಂದ್ರೆ ಮೈಲಿರ್ತಕ್ಕಂಥ ಯಾವುದೇ ಕೆಟ್ಟ ಸ್ತಂಭನ ಪ್ರಯೋಗಗಳೆಲ್ಲ ಏನೇ ಅದನ್ನು ವಿಮೋಚನೆ ಆಗುತ್ತೆ. ಅದು ಆ ರೀತಿ ಒಳಗೆ ಇದನ್ನೆಲ್ಲ ಮಂಡಗಳನ್ನೆಲ್ಲ ಹಾಕಿ ಎಲ್ಲ ಇದು ಮಾಡಿ ಮಶಾನದಲ್ಲಿ ಪ್ರಯೋಗ ಮಾಡ್ತಾರಮ್ಮ. ಇದು ಸ್ತಂಭನ ಅಂತಂದ್ರೆ ನಿಮ್ಗೆ ಕಾರ್ಯಸಿದ್ಧಿ ಆಗುತ್ತೆ. ಸಿಟಿ ಒಳಗೆ ಎಲ್ಲೂ ಅದನ್ನ ಕೆಟ್ಟ ಪದಾರ್ಥ ಕೂಡ ಜಾಗ ಇರಲ್ಲ. ಅವಾಗ ಏನ್ ಮಾಡ್ತಾರೆ, ಮಶಾನದಲ್ಲೇ ಹೋಗಿ ನಿಂತಾರಲ್ಲ. ಹಾಗಾಗಿ ನಾವು ಕೂಡ ಮಶಾನದಲ್ಲೇ ಮಾಡಿದ್ರೆ ಬೇಗ ಕಾರ್ಯ ಆಗುತ್ತೆ. ಇದನ್ನ ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲೇ ಮಾಡ್ಬೇಕು. ಮತ್ತೆ ಅವರ ನಕ್ಷತ್ರ ಹೆಸರು ಬಲ್ಲ ನಕ್ಷತ್ರ ಮೇಲೂ ಕೂಡ ಇದಕ್ಕೆ ಕೆಲಸ ಮಾಡ್ಬೇಕು. ಕೆಲಸ ಮಾಡಿದ್ರೆ ಬೇಗ ಕಾರ್ಯ ಆಗುತ್ತೆ. ಹಾಗಾಗಿ ಇದನ್ನ ನಂಬಿ ನಮ್ ಕೆಲಸ ಆಗ್ಬೇಕು, ನಮ್ಗಂತ ಬರುವಂತವ್ರಿಗೆ ಖಂಡಿತ ಕೆಲಸ ಆಗಿದೆ, ಯಾವ್ದು ಫೇಲಂತೂ ಆಗಿಲ್ಲ. 100% ಕೆಲಸಗಳಾಗಿವೆ ಇಲ್ಲೊಂದು ಒಟ್ಟಾಗಿ. ನಾನು ಕೇಳ್ಪಟ್ಟೆ ಸುಮಾರು ಒಂದಷ್ಟು ಜನ ತುಂಬಾ ದೂರ ಊರಿದಿಂದ ಬರಕ್ಕಾಗಲ್ಲ, ನಮ್ಗೆ ಫೋನ್ ಅಲ್ಲೇ ಪರಿಹಾರ ಹೇಳಿ ಅನ್ನೋದು ತುಂಬಾ ಜನ ಆಗ್ತಾ ಇದ್ದಾರೆ. ಕೆಲವರು ಬರ್ತೀವಿ ಅಂತಾರೆ, ಅವ್ರಿಗೆ ಕನ್ಫ್ಯೂಷನ್ ಬಂದ್ರೆ ನಿಜವಾಗ್ಲೂ ನಮ್ಗೆ ಪರಿಹಾರ ಆಗುತ್ತಾ ಅನ್ನೋದು ಒಂದು ಡೌಟ್ ಇರುತ್ತೆ. ಅಂತವ್ರಿಗೆ ಏನ್ ಹೇಳ್ತೀವಿ? ಖಂಡಿತ ಈ ವಾಮಾಚಾರ ಪ್ರಯೋಗಗಳು ಉತ್ತರ ಕನ್ನಡ ಜಾಸ್ತಿ ಅದೇ ಜಾಸ್ತಿ ನಡೀತಾ ಇದೆ. ಇತ್ತೀಚೆಗಂತೂ ಅಲ್ಲಿಂದಲೇ ತುಂಬಾ ಜನ ಬರ್ತಾ ಇದ್ದಾರೆ. ಅವ್ರಿಗೇನಾಗುತ್ತೆ, ತುಂಬಾ ದೂರ 300 ಕಿಲೋಮೀಟರ್ 400 ಕಿಲೋಮೀಟರ್ ದೂರ ಆಗುತ್ತೆ. ಅವ್ರು ಬರಕ್ಕಾಗಲ್ಲ ಮಾಡಕ್ಕಾಗಲ್ಲ, ಗುರುಗಳೇ ಫೋನ್ ಅಲ್ಲೇ ನಮ್ಗೆ ಏನಾರ ಮಾಡಿ ಅಂತ. ನೋಡಿ, ಇಷ್ಟೆಲ್ಲಾ ನಾವು ಪ್ರಯೋಗಗಳನ್ನ ನಮ್ ಜೀವನ ಪಣ ಒಟ್ಟಿ ಕೆಲಸ ಮಾಡ್ಬೇಕು. ಕೆಲಸ ಮಾಡ್ಬೇಕಾದ್ರೆ ಅದು ಕಣ್ಣು ಕಾಣ್ಸಲ್ಲ, ಕೈಗೆ ಸಿಕ್ಕಲ್ಲ ಅನ್ನೋ ಕೆಲಸಗಳು ಇವೆಲ್ಲ ಇವು. ನಮ್ ಜೀವನೇ ಹೋಗ್ಬೋದು ಹೇಳಕ್ಕಾಗಲ್ಲ. ನಮ್ಗೂ ಅದು ಅಫೆಕ್ಟ್ ಕೊಟ್ಟೇ ಕೊಡುತ್ತೀವಿ. ಯಾಕೆಂದ್ರೆ ಇವೆಲ್ಲ ತೆಗಿಬೇಕು ಮಾಡ್ಬೇಕು ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಇವೆಲ್ಲ. ಜನ ಮಾತಾಡ್ತಾರೆ, ಯಾಕೆಂದ್ರೆ ದಡದಲ್ಲಿ ನಿಂತ್ಕೊಂಡು ನೀರು ಬಿಸಿನ ತನ್ನ ಹೇಳ್ಬೋದು, ಅದು ನೀರು ಬಿದ್ದಾಲೆ ಗೊತ್ತಾಗೋದು ಇದು ಏನಾಗಿದೆ ಏನು ಎತ್ತ ಅನ್ನೋದು ಅಂತ ಹೇಳಿ ಮಾತಾಡಕ್ ಸಾವಿರ ಮಾತಾಡ್ಬೋದು. ಹಾಗಾಗಿ ಬರ್ತಕ್ಕಂಥವ್ರು ಬರ್ಬೇಕು, ಕಷ್ಟನೋ ಸುಖನೋ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಂಡು ಹೋದ್ರೆ ಅವ್ರಿಗೂ ತುಂಬಾ ನೆಮ್ಮದಿ ಸಿಗುತ್ತೆ, ಒಳ್ಳೇದಾಗುತ್ತೆ ಕೂಡ. ಈ ತರ ಒಂದು ಸಮಾನತೆಗೆ ನಾವು ರೆಡಿ ಮಾಡಿದ್ರೆ ಕ್ಷಣದಲ್ಲೇ ಪರಿಹಾರ ಸಿಗುತ್ತೆ ಅನ್ನೋದು ಹೇಳಿದ್ರು. ರಿಸಲ್ಟ್ ಬರುತ್ತೆ ಅಂತ ಖಂಡಿತ ಸಿಗುತ್ತೆ. ಅಂದ್ರೆ ಮಾಡೋ ರೀತಿಯೊಳಗೆ ಮಾಡ್ಬೇಕು. ಇವೆಲ್ಲ ಎಲ್ಲಾರು ಕಲ್ತಿರೋಂತ ವಿದ್ಯೆ ಅಲ್ಲ. ಇವಳಿದ್ರಲ್ಲಿ ಬಾಣಾಮತಿ ಪ್ರಯೋಗ ಇರುತ್ತೆ, ಗೊತ್ತಾಯ್ತಾ? ಬಾಣಾಮತಿ ಪ್ರಯೋಗ ಮಾಡಿದ ಮನೆ ಒಳಗೆಲ್ಲ ಅನ್ನ ಮಾಡಿದ್ದೆಲ್ಲ ಕೆಂಪಾಗಿರೋದು, ಮನೆ ಒಳಗೆಲ್ಲ ಅನಾರೋಗ್ಯವಾಗಿರೋದು, ಗಂಡ ಹೆಂಡತಿಗೆಲ್ಲ ಇದಾಗೋದು, ಜಗಳ ಕಿತ್ತಾಟಗಳಾಗೋದು, ಇವೆಲ್ಲ ಪ್ರಯೋಗಗಳು ಮಾಡಿರ್ತಾರೆ. ಆಮೇಲೆ ಯಾವುದೇ ಕೆಲಸ ಕಾರ್ಯ ಆಗ್ಬಾರ್ದು, ಮತ್ತೆ ಕೈ ಕಾಲು ಹೊಡ್ತಾ ಬರಬೇಕು, ಆ ಕುತ್ತಿಗೆ ನೋವು ಬರೋದು, ತಲೆ ನೋವು ಬರೋದು ಎಲ್ಲವೂ ಕೂಡ ಒಂದು ಸ್ತಂಭನವಾಗಿ ಇರಿಸಿರ್ತಾರೆ ಅವ್ರಿಗೆ.
ನೀವು ರಾಷ್ಟ್ರಪತಿಗಳು ಹೇಳಿ ಈ ಪ್ರಯೋಗನ ಮಕ್ಕಳ ಮೇಲೂ ಮಾಡ್ತಾರೆ ಅನ್ನೋದು. ನಮ್ಮ ಮಕ್ಳು ಮಾಡಿದ್ರೆ ಎಕ್ಸಾಂಪಲ್ ಅದನ್ನು ಮತ್ತೆ ಮನೆ ಉಡುಪಿಯಿಂದ ಬಂದಿದ್ರು ಅವರು ಪಾಪ ಒಬ್ಬನೇ ಮಗ ಅವನಿಗೆ ಭೂಮಿ ವಿಚಾರವಾಗಿ ವಾಮಾಚಾರ ಪ್ರಯೋಗ ಮಾಡಿ ಅವನು ಹುಚ್ಚುತ್ತರ ಅವನು ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತು ಅಲಿತಾನೆ ಇದ್ದಾರೆ ಪಾಪ ಸಿಕ್ಕೇ ಇಲ್ಲ ಅವ್ನು ಫೋನ್ಗೂ ಸಿಕ್ಕಿಲ್ಲ ಹೆಂಗೂ ಸಿಕ್ಕಿಲ್ಲ ಅವನಿಗೆ ಪಕ್ಕದಲ್ಲಿ ಒಂದು ಸೈಟ್ ಬೇಕು ಅಂತ ಕೇಳಿದ್ರೆ ಕೊಡಲ್ಲ ಅಂದಿದ್ದಾರೆ ಅಷ್ಟಕ್ಕೇನೆ ವಾಮಾಚಾರ ಮಾಡಿ ಮನೆಯಿಂದ ಹಾಕೋದಕ್ಕೋಸ್ಕರವಾಗಿ ಮಗನ್ನ ತಾಯಿನಗಳು ಬೇರೆ ಬೇರೆ ಮಾಡಾಕಿದ್ದಾರೆ ಬರೇ ಭೂಮಿಗೋಸ್ಕರವಾಗಿ ಅದಕ್ಕೋಸ್ಕರವಾಗಿ ದಿನ ಬೆಳಗಾಗಿದ್ರೆ ಫೋನ್ ಕೇಳಿ ನಮ್ಗೊಂದು ಪ್ರಪಂಚದಲ್ಲಿ ಇಷ್ಟೋ ಜನ ವಾಮಾಚಾರ ಪ್ರಯೋಗ ಮಾಡ್ತಾ ಇದಾರ ಇಷ್ಟೊಂದು ಕೆಟ್ಟದ್ ಮಾಡ್ತಾ ಇದಾರೆ ಜನಗಳಿಗೆ ಅಂತ ಹೇಳಿ ನಮ್ಗೆ ಬೇಜಾರಾಗ್ತಾ ಇದೆ ಇವತ್ತು ಕೆಟ್ಟದ್ ಜಾಸ್ತಿ ಆಗ್ಬೋದು ಈ ತರ ಕೆಲಸ ಮಾಡೋರೆ ಕಮ್ಮಿ ಆಗೋಗಿದೆ ಈಗ ತೆಗಿತೀವಿ ಒಳ್ಳೇದ್ ಮಾಡ್ತೀವಿ ಅಂದ್ರೆ ಕಮ್ಮಿ ಕೆಟ್ಟದ್ ಮಾಡ್ತೀವಿ ಅಂದ್ರೆ ಬೇಜಾರ್ ಜನ ಇದ್ದಾರೆ ಇನ್ನೊಂದು ಎಲೆಕ್ಷನ್ ಇದೆ ಒಳ್ಳೇದ್ ಮಾಡೋದು ಕಮ್ಮಿ ಅಂತ ಒಳ್ಳೇದು ಆಗ ಕಡೆನೆ ಜನ ಬರೋದಿಲ್ಲ ಅದು ಹಾಗೆ ಆಗಿದೆ ಅಮ್ಮ ಏನೋ ಒಳ್ಳೆ ಕಡೆ ಇದು ಮಾಡ್ತೀವಿ ಅಂತಂದ್ರೆ ಇಲ್ಲ ಅದು ಹಾಗೆ ಇದು ಹೀಗೆ ಅಂತ ಅವರೇ ಒಂದೇ ಮಾತಂದ್ರೆ ಅಲ್ಲೋಗಿದ್ರು ಇಲ್ಲೋಗಿದ್ರು ಎಲ್ಲೂ ಆಗಿಲ್ಲ ಅಲ್ಲಾಗತ್ತಾ ಅಂತ ಅವರಲ್ಲೇ ಅನುಮಾನ ಮಾಡ್ಕೊಂಡು ಅಲ್ಲೇ ಹಾಗೆ ಮನೆ ಎಲ್ಲ ತಗೋಬೇಕು ಬರ್ಬೇಕು ಪರಿಹಾರ ಮಾಡ್ಕೊಂಡು ಹೋದ್ರೆ ಖಂಡಿತ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಅವ್ರಿಗೆ ಪರಿಹಾರ ಆಗ್ಬೇಕು ಅನ್ನೋದು ಸ್ಟಾರ್ಟಿಂಗ್ ನಿಮ್ಮ ದೇವಸ್ಥಾನದಲ್ಲಿ ಯಾವ ತರ ಸ್ಟಾರ್ಟ್ ಮಾಡ್ತೀರಾ ಅಲ್ಲ ಮೊದಲು ಏನು ಅಂದ್ರೆ ಇಲ್ಲಿ ತಾಯಿನೇ ಬರವಣಿಗೆ ಆಗುತ್ತೆ ನಮ್ಗೆ ಈ ರೀತಿ ಆಗ್ತಾ ಇದೆ ಅಂದಾಗ ಆಯಮ್ನೇ ಹೇಳ್ತಾಳೆ ಈ ರೀತಿ ಒಳಗೆ ನೀವು ತಡೆ ಒಳಿಸ್ಕೊಂಡು ಮಂಡದಲ್ಲಿ ಕೂತ್ಕೊಂಡು ಎಲ್ಲ ಪ್ರಯೋಗಗಳನ್ನೆಲ್ಲ ಮಾಡಿಸ್ಬೇಕು ಮತ್ತೆ ಇದ್ರಲ್ಲಿ ಏನೇನು ನಾನಾ ರೀತಿ ಒಳಗೆ ಏನು ಅಂತಂದ್ರೆ ಸ್ತಂಭನ ಅಂತಂದ್ರೆ ಕಪ್ಪೆ ಒಳಗ್ ಮಾಡ್ತಾರೆ ಕಪ್ಪೆಯನ್ನು ಪ್ರಾಣಿ ಒಳಗ್ ಮಾಡ್ತಾರೆ ಅಂದ್ರೆ ಪ್ರಾಣಿಗಳನ್ನೆಲ್ಲ ಮಾಡ್ತಾ ಅವ್ನಿಗೆ ಸೊಂಟ ಬಿದ್ದೋಗಿರುತ್ತೆ ಸೊಂಟ ಮತ್ತೆ ಅವ್ನಿಗೆ ಏನು ಇದು ಮಾಡಕ್ ಆಗಲ್ಲ ನೀನ್ ಎಳ್ದಾಡಕ್ಕಾಗಲ್ಲ ಕೂರಕ್ಕಾಗಲ್ಲ ಆ ರೀತಿ ಒಳಗಾಗುತ್ತೆ ಆಮೇಲೆ ಸ್ಟ್ರೋಕ್ ತರ ಆಗಿರುತ್ತೆ ಕೈ ಕಾಲುಗಳು ಏನೇ ಮೆಡಿಸಿನ್ ಕೊಟ್ಟರು ಕೂಡ ಕೈ ಬರೋದೇ ಇಲ್ಲ ಸ್ಟ್ರೋಕ್ ತರ ತಿಳ್ಕೊಂಡಿರುತ್ತೆ ಹಾಗೆ ನಾನಾ ರೀತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಕೂಡ ಅಲ್ಲೂ ಗುಣ ಆಗಿರಲ್ಲ ಆಯುರ್ವೇದಿಕ್ ಕೊಟ್ಟಿದ್ರು ಗುಣ ಆಗಿರಲ್ಲ ಹಾಗಾಗಿ ಅವನ್ನ ಪರಿಶೀಲನೆ ಮಾಡ್ಬೇಕು ಆಗೋ ಕಡೆಗೆ ಬಂದು ಕಷ್ಟನೋ ಏನೋ ಒಂದ್ ಬಂದು ಅದು ಉಪಯೋಗ ಪಡ್ಕೊಂಡು ನಿವಾರಣೆ ಮಾಡ್ಕೊಂಡು ಹೋಗೋದು ಅದು ಅವ್ರಿಗೆ ಸೇರಿದ್ದದು ಒಟ್ಟಿನಲ್ಲಿ ಅದನ್ನ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಚೌಡೇಶ್ವರಿ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಮಾಡಿಸ್ಕೊಂಡ್ರೆ ಬೇಗನೆ ಪರಿಹಾರ ಆಗ್ತದೆ ಖಂಡಿತ ಆಗತ್ತೆ ಅಂದ್ರೆ ನಾವ್ ಹೇಳೋ ರೀತಿಯಲ್ಲಿ ಅವ್ರು ಸ್ಪಂದಿಸ್ಬೇಕು ಅವ್ರು ಅದಾಗಲ್ಲ ನಮ್ಗೆ ಶಕ್ತಿ ಇಲ್ಲ ಮಾಡಕ್ಕಾಗಲ್ಲ ಈಗ ಒಂದೊಂದು ಪದಾರ್ಥಗಳು ತರಿಸ್ಬೇಕು ಅಂದ್ರೆ ನಾವು ಇಲ್ಲೆಲ್ಲ ಸಿಗಲ್ಲ ಅದು ಮಧ್ಯಪ್ರದೇಶದಲ್ಲಿ ಕೇರಳದಲ್ಲಿ ತಮಿಳ್ನಾಡಲ್ಲಿ ಪದಾರ್ಥಗಳು ಗಿಡಮೂಲಿಕೆಗಳನ್ನು ತರಿಸ್ಬೇಕಾಗತ್ತೆ ಹಾಗೆ ಮಶಾನದ ಪೂಜೆ ಇರುತ್ತೆ ಹಾಗಾಗಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ಒದಗಿಸ್ಕೊಟ್ಟು ಅದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಖಂಡಿತ ವಾಸಿ ಆಗುತ್ತೆ ಅವ್ರಿಗೆ ಸೂತ್ರ ಎಲ್ಲ ಬಿಟ್ಟಿದ್ದೀರಾ ಹೌದು ಯಾವ್ದಕ್ಕೋಸ್ಕರ ಅಮ್ಮ ಇವೆಲ್ಲ ಒಂದು ಅಂದ್ರೆ 4 ಕಡೆಗೂ ದಿಗ್ಬಂಧನೆಗಳು ಅಂತ ಇವೆಲ್ಲ ದಿಗ್ಬಂಧನೆಗಳು ಕಲಶೂರಲ್ಲಿ ದಿಗ್ಬಂಧನೆಗಳು ಇವೆ ಇಲ್ಲಿ 8 ದಿಕ್ಕಲ್ಲೂ ಕೂಡ 8 ನಿಂಬೆ ಹಣ್ಣು ಮತ್ತೆ 8 ಮೊಟ್ಟೆಗಳೆಲ್ಲ ಇಟ್ಟಿರ್ತೀವಿ ಇಲ್ಲಿ ಮತ್ತೆ ಗಂಡು ಅಂತ ಹೆಣ್ಣು ಈ ಗೊಂಬೆ ಪ್ರಯೋಗಗಳಲ್ಲಿ ಆ ವ್ಯಕ್ತಿನ ಕೂಡಿಸಿ ಆ ಮಂಡದಲ್ಲಿ ಎದು ಸೂತ್ರ ಬಿಟ್ಟು ಅದನ್ನ ಆಕರ್ಷಣೆ ಮಾಡ್ತೀವಿ ಈ ಗೊಂಬೆಗಳಿಗೆ ಆಕರ್ಷಣೆ ಮಾಡಿದಾಗ ನಾವು ಉಚ್ಚಾರಣೆಯಾಗಿ ಮತ್ತೆ ಕಟ್ ಮಾಡ್ತೀವಿ ಅದನ್ನು ಕಟ್ ಮಾಡಿ ಇದಕ್ಕೆ ಏನ್ ಶಾಂತಿ ಕೊಡ್ಬೇಕು ಆ ಶಾಂತಿ ಕೊಟ್ಟು ಒಂದನ್ನ ಇದಕ್ಕೆ ಕುಷ್ಮಾಂಡ ಇಟ್ಟದು ಈ ಕುಷ್ಮಾಂಡ ಪ್ರಯೋಗದಿಂದ ಏನಾಗುತ್ತೆ ಅದನ್ನ ಕೊಡ್ತೀವಿ ಅದನ್ನು ಇದಕ್ಕೂ ಮಿತಿ ಮೀರಿತು ಅಂದ್ರೆ ಆ ವ್ಯಕ್ತಿಗಳು ಯಾವ ರೀತಿ ಮಾಡಿರ್ತಾರೋ ಆ ಪ್ರಾಣಿ ನಾವು ಕೊಡ್ಲೇಬೇಕಾಗುತ್ತೆ ಕೊಡ್ದಲೇ ಆಗದೇ ಇಲ್ಲ ಅದು ಅದಾಯ್ತಾ ನಾವು ಆಗಲ್ಲ ಅಂತ ನಾವೇನು ಮಾಡಕ್ಕಲ್ಲ ಆ ರೀತಿ ಆಗುತ್ತೆ ಆದ್ರೂ ಕೂಡ ಕೂಷ್ಮಾಂಡದ ಒಂದು ಫಲದಿಂದವಾಗಿ ಅದಕ್ಕೆ ಒಂದು ಶಾಂತಿ ಕೊಟ್ಟು ಅದನ್ನ ನಿವಾರಣೆ ಮಾಡ್ತೀವಿ ಮತ್ತೆ ಇವನ್ನೆಲ್ಲವನ್ನು ಶೇಖರಣೆ ಮಾಡ್ಕೊಂಡು ಆ ಒಂದು ಗೊಂಬೆನೂ ಮಾಡ್ತೀವಿ ಆ ಗೊಂಬೆ ಮಾಡಿ ತಗೊಂಡೋಗಿ ಅದನ್ನ ಮಶಾಣದಲ್ಲಿ ಅದನ್ನ ವಿಸರ್ಜನೆ ಮಾಡಿ ಅದನ್ನ ರಿಮೂವ್ ಮಾಡ್ಕೊಡ್ತೀವಿ ಅಲ್ಲಿ ಸುಟ್ಟಾಕ್ಬಿಡ್ತೀವಿ ನಾವು ಊತಾಕೋಲ್ಲ ಊತಾಕಿದ್ರೆ ಅದು ಮತ್ತೆ ಇದಾಗೋಗ್ಬಿಡುತ್ತೆ ಅದನ್ನ ಸುಡ್ಬೇಕಲ್ಲೇನೆ ಮತ್ತೆ ಈ ಬೂದಿಗಳನ್ನೆಲ್ಲ ಹಾಕ್ತೀವಲ್ಲ ಇವೆಲ್ಲ ಮಶಾಣದ ಬೂದಿಗಳೇ ಇವೆಲ್ಲ ಇವು ಮಶಾಣದ ಬೂದಿಗಳನ್ನ ತಗೊಂಡು ಆಮೇಲೆ 3 ದಾರಿ ಮಣ್ಣು ಮತ್ತೆ ಹೊಳೆ ದಂಡೆ ಮಣ್ಣು ಹುತ್ತದ ಮಣ್ಣು ಈ ಮಣ್ಣುಗಳೆಲ್ಲ ಸೇರ್ಕೊಂಡು ಒಂದು ಗೊಂಬೆ ಅದನ್ನ ರೆಡಿ ಮಾಡ್ಕೊಂಡು ಅದು ರೆಡಿ ಮಾಡ್ತೀವಿ ಅದನ್ನ ಜನಕ್ಕೆ ಮಂಡಲ ನೋಡ್ಬಿಟ್ರೆ ಗೊಂಬೆ ನೋಡ್ಬಿಟ್ರೆ ಇದು ಮಾಟ ಮಂತ್ರನೇ ಮಾಟ ಮಂತ್ರನೇ ಮಾಡ್ಸಿದ್ದಾರೆ ಮಾಡ್ತಾ ಇದಾರೆ ದೇವಸ್ಥಾನದಲ್ಲಿ ಅಂತ ಹೇಳಿ ಬಟ್ ಅದಕ್ಕೆ ಬಂದ್ ಪರಿಶೀಲನೆ ಮಾಡ್ಬೇಕು ಮತ್ತೆ ಆ ವಿಚಾರ ಗೊತ್ತಿರ್ಬೇಕು ಮಾತಾಡ್ಬೇಕಾದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಲ್ಲಿ ಏನು ಎತ್ತ ಯಾಕೆ ಮಾಡ್ತಾ ಇದಾರೆ ತಿಳ್ಕೊಂಡ್ ಮಾತಾಡ್ಬೇಕು ಅಂತನು ಯಾವ ಬರೀ ವಾಮಾಚಾರಣೆ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಯಾಕೆ ಹೋಗ್ತಿವತ್ತಪ್ಪ ನಮಗೂ ಅದೇ ರೀತಿ ಆಗುತ್ತೆ ಒಂದು ಕೆಟ್ಟ ಭಾವನೆ ಇಟ್ಕೊಂಡು ಈ ತರ ಅಪಪ್ರಚಾರ ಮಾಡ್ತಾ ಇರ್ತಾರೆ
ಇದು ಮಾಟ ಮಂತ್ರ ಹಾಕಲ್ಲ, ಇದು ಅವರ ನೆಗೆಟಿವ್ ಎನರ್ಜಿ ಅಮ್ಮ ನಮ್ಮ ದೇವಸ್ಥಾನದಲ್ಲಿ ಮಾಟ ಮಂತ್ರ ವಾಮಾಚಾರ ನಡೆಯಲ್ಲ. ಇದೇನಿಲ್ಲ, ತಾಯಿ ಮುಂದೆ ಮಾಟ ಮಂತ್ರ ಮಾಡ್ಸಿರೋದನ್ನ ನಾವು ರಿಮೂವ್ ಮಾಡ್ತೀವಿ ಒಳ್ಳೆ ರೀತಿ ಒಳಗೆ. ಯಾಕೆ ಅಂದ್ರೆ ನಾವು ಆಸ್ಪತ್ರೆಗಳು ಒಳ್ಳೇದಾಗ್ಲಿ ಅನ್ನೋ ಲೆಕ್ಕಾಚಾರದ ಒಟ್ಟಿನ ನಾವು ಮಾಡೋ ಲೆಕ್ಕಾಚಾರದಲ್ಲಿ ಅಲ್ಲ ಇದೆ ಮತ್ತೆ ಇರೋದು ಇವತ್ತಲ್ಲಿ. ಅದಕ್ಕೆ ನಮ್ಮ ಹತ್ರ ಬರಲ್ಲ, ಬಡವರೇ ಬರೋದು, ಯಾರು ಶ್ರೀಮಂತರು ಸಾವುಕಾರ ಯಾರು ಬರಲ್ಲ ಇಲ್ಲೆಲ್ಲ. ಅವ್ರಿಗೆ ನಾವೇ ಬಸ್ ಚಾರ್ಜ್ ಕೊಟ್ಟು ಕಳಿಸ್ತೀವಿ, ದೂರದಿಂದ ಬಂದು ತಗೊಳಕ್ ಹೋಗ್ರಪ್ಪ ಅಂತ ಹೇಳಿ ಅಂತ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕೂಡ ನಂಬಿಕೆ ಇಟ್ಕೊಂಡು ಬಂದ್ರೆ ಕೆಲಸ ಸಕ್ಸಸ್ 100% ಸಕ್ಸಸ್ ಆಗುತ್ತೆ. ಇದು ಹೇಳ್ತಾ ಹೋದ್ರೆ ಎಷ್ಟು ಸುಡೋ ಸಾಕಾಗಲ್ಲ. ಅಷ್ಟು ತರ ಇದೆ ಜೀವನದಲ್ಲಿ. ಇವಾಗಲೂ ದಿವಸಕ್ಕೆ ಒಂದು 3 ಫೋನ್ ಬಂದ್ರೆ ಆ 3 ಫೋನ್ ಅಲ್ಲೂ ಕೂಡ ಬರೀ ವಾಮಾಚಾರ ಮಾಡಿದ್ದಾರೆ ನನಗೆ ಇದೇ ರೀತಿ ಆಗೋಗಿದೆ. ಪ್ರಪಂಚ ಪೂರ್ತಿ ವಾಮಾಚಾರದಲ್ಲಿ ಉಡುಪಿಯಿಂದ ಎಲ್ಲ ಬರ್ತಾ ಇದೆ, ಉಡುಪಿ, ಮಂಗಳೂರು ಮತ್ತೆ ತಮಿಳ್ನಾಡಿಂದೆಲ್ಲ ಫೋನ್ಗಳು ಬರ್ತಾ ಇದೆ ಬರ್ಬೇಕು ಅಂತ ಹೇಳಿ ಅಂತ. ಬಟ್ ಅವ್ರು ದೂರ ಫೋನಲ್ಲೇ ರಿಸಲ್ಟ್ ಹೇಳಿ ಅಂತಾರೆ. ಫೋನಲ್ಲಿ ನಾವೇನ್ ಹೇಳೋಣ ನಾವು? ನೋಡಿ, ಇಷ್ಟೊಂದೆಲ್ಲ ಸಮಸ್ಯೆಗಳು ಅವರಲ್ಲಿ ಇರುತ್ತೆ. ಅವ್ರಿಗೋಸ್ಕರ ನಾವು ಮಾಡ್ತಾ ಇರ್ತೀವಿ, ನಮ್ಗೋಸ್ಕರ ಅಲ್ಲ. ಎಷ್ಟೇ ದೂರ ಆಗಿ ಬರಬೇಕು, ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಹೇಳಿದ್ರು ಸಮಸ್ಯೆ ಬಗೆಹರಿಸ ಕಷ್ಟ ಇದೆ, ಆಗಿದೆ. ಇಲ್ಲೇ ಮಾಡ್ಬೇಕಾಗಿರೋದು, ಇಲ್ಲೇ ಮಾಡ್ಬೇಕಾಗಲ್ಲ. ಆಮೇಲೆ ಮನೆ ದೇವ್ರನ್ನೇ ಕಟ್ ಮಾಡಾಕಿರ್ತಾರೆ ಆ ಸ್ತಂಭನ ಮಾಡಿ. ಹಾಗಾಗಿ ಈ ಭೂತ ಪ್ರೇತಗಳೆಲ್ಲ ಮನೆ ಸೇರ್ಕೊಂಡಿರ್ತೀವಿ. ಅವು ಕೂಡ ಮನೆ ದೇವರು ರಕ್ಷಣೆಗಿದ್ರು ತಾನೆ ಅವಕ್ಕೆ. ಮನೆ ದೇವರೇ ಮನೆ ಒಳಗಿಲ್ಲ. ಇವೆಲ್ಲ ಗ್ರಹಗತಿಗಳೆಲ್ಲ ಸೇರ್ಕೊಂಡು ಮನೆ ಒಳಗೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಬರೀ ಕಿತ್ತಾಟಗಳು ಹೊಡೆದಾಟಗಳು, ಮನೆ ಒಳಗೆ ಒಬ್ಬರು ಇರೋದಿಲ್ಲ. ಎಷ್ಟೇ ದುಡಿದ್ರು ಕೂಡ ಮನೆ ಒಳಗೆ ಹಣಕಾಸು ಬರೀ ಕಾಲದಲ್ಲಿ ಇರ್ತಾರ, ಅವ್ರು ದುಡಿದ್ರು ಕೂಡ ಇರೋದಿಲ್ಲ. ಆಮೇಲಿಂದ ಯಾರಾದ್ರೂ ಹೊಸ ಕಾರ್ ತಗೊಂಡ್ರ ಅದಕ್ಕೆ ಏನಾರ ಮಾಡಿ ಸ್ತಂಭನ ಮಾಡಿ ನಿಲ್ಸೋದು. ಕೆಟ್ಟೋಗ್ಬೇಕು, ಅದು ಗಾಡಿ ಮೂವ್ ಆಗ್ಬಾರ್ದು, ಕೆಟ್ಟಕ್ ಆಗ್ಬಾರ್ದು, ಯಾರ ಮೂಲೆ ಒಳಗೆ ಇರ್ಬೇಕು ಈ ಸ್ತಂಭನ ಅಂತೇಳಿ. ಹಾಗೆ ನಾನಾ ರೀತಿ ಒಳಗೆ ಸ್ತಂಭನ ಮಾಡಿ ಜನಗಳು ಅವರ ಸೇಫ್ ತೀರಿಸ್ಕೊಂತ ಇದಾರೆ ಈ ರೀತಿ ಒಳಗೆ, ಕೆಟ್ಟ ರೀತಿ ಒಳಗೆ. ಏನೇ ಪರಿಹಾರ ಬೇಕು ಅಂದ್ರೂ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕ್ಷೇತ್ರಕ್ಕೆ ಬರಬೇಕು, ಇಲ್ಲಿ ತಾಯಿ ನಂಬೇಕು. ಮತ್ತೆ ಇನ್ನೊಂದು ಏನು ಅಂದ್ರೆ, ಯಾರಿಗೋ ಮನೆಗೆ ಹೋದಾಗೆ ಬರ್ತೀರ, ದಯವಿಟ್ಟು ಒಂದು ದೇವಸ್ಥಾನ ಅಂತ ತಿಳ್ಕೊಳ್ಳಿ, ಆ ತಾಯಿ ದರ್ಶನ ಮಾಡಕ್ ಬರ್ತೀವಿ ತಿಳ್ಕೊಳ್ಳಿ. ಒಂದು ಹಣ್ಣು ಹೂವ ಊದ್ಗಡ್ಡಿ ಕರ್ಪೂರ ತಗೊಂಬನ್ನಿ ದಯವಿಟ್ಟು. ಬರೀ ಕೇಳಿ ಬರ್ತೀರಾ ಇಲ್ಲಿ ಕ್ಷೇತ್ರ ಒಂದ್ ತಾಯಿ ದರ್ಶನ ಮಾಡ್ಬೇಕು ಅಂದ್ರೆ, ಒಂದ್ ಕೆಲಸ ಆಗ್ಬೇಕು ಅಂದ್ರೆ ಆ ತಾಯಿ ನೋಡ್ಬೇಕು, ಪೂಜೆ ಪುಸ್ತಕ ಮಾಡ್ಕೋಬೇಕು. ದಯವಿಟ್ಟು ಬರೀ ಕೇಳಂತ ಬರ್ಬೇಡಿ, ಗೊತ್ತಾಯ್ತಾ? ದಯವಿಟ್ಟು ಬನ್ನಿ. ಇಲ್ಲಿ ಸರ್ಕಾರದಿಂದ 1/2 ಕಿಲೋಮೀಟರ್ ಆಗುತ್ತೆ. ಸರ್ಕಾರಲ್ಲೇ ಹಣ್ಣು ಹೂವ ಎಲ್ಲಾ ಸಿಗುತ್ತೆ. ದೂರಿಂದ ಬಂದ್ರೆ ತಗೊಂಡ್ ಬನ್ನಿ, ತಾಯಿ ಪೂಜೆ ಮಾಡ್ಕೊಂಡು ನಿಮ್ ಮುಂದಿನ ಏನೇ ಕಷ್ಟ ಸುಖ ಕೇಳ್ಕೊಂಡು ಅದು ಪರಿಹಾರ ಮಾಡ್ಕೊಳ್ಳಿ ದಯವಿಟ್ಟು. ಇಷ್ಟೆಲ್ಲ ಮಾಹಿತಿ ನೀಡಿದ್ದೀನಿ. ನಮಸ್ಕಾರ.